ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇದೀಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಒಂದು ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕೆಸೆಟ್ 2026 ನೋಟಿಫಿಕೇಷನ್ ಹೊರಡಿಸಿದೆ. 10/8/2026 ಇದೀಗ ತಾನೇ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ಅನೌನ್ಸ್ ಮಾಡಿದೆ. ಹಾಗಾಗಿ ಈ ವಿಷಯವನ್ನು ತಮ್ಮೆಲ್ಲರ ಗಮನಕ್ಕೆ ತರೋಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಈಗಾಗಲೇ ಇಂದಿನ ವರ್ಷವೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯು ಈಗಾಗಲೇ ಎಕ್ಸಾಮ್ ಡೇಟನ್ನು ಕೂಡ ಅನೌನ್ಸ್ ಮಾಡಿತ್ತು. ಈಗ ನೋಡಿ, ಕರ್ನಾಟಕ ಸರ್ಕಾರ ಆದೇಶ ಸಂಖ್ಯೆ 2025 ದಿನಾಂಕ 19/5/2025 ಹಾಗೂ UGC ನೆಟ್ ಬ್ಯೂರೋ ನವದೆಹಲಿಯವರ ಪತ್ರದ ಆಧಾರದ ಮೇಲೆ ಏನು ಮಾಡುತ್ತೆ, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026 ಅನ್ನು ಕೆಸೆಟ್ 2026 ದಿನಾಂಕ 11/10/2026 ಭಾನುವಾರದಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಲು ಯೋಜಿಸಲಾಗಿದೆ. ನೋಡಿ, 11/10/2026 ಅಕ್ಟೋಬರ್ 11 ಭಾನುವಾರದಂದು ಎಕ್ಸಾಮನ್ನು ಕಂಡಕ್ಟ್ ಮಾಡೋಕ್ಕೆ ಈಗ ಆಲ್ರೆಡಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಹಾಗಾಗಿ ಕೆಸೆಟ್ ಈ ರೀತಿ ಪರೀಕ್ಷೆ ವೇಳಾಪಟ್ಟಿಯನ್ನು ಈ ಕೆಳಗಿನಂತೆ ಪ್ರಕಟಪಡಿಸಿದೆ. ಇಲ್ಲಿ ನೋಡ್ಬೋದು ನೀವು ಸ್ನೇಹಿತರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಯಾವತ್ತಿಂದ ಸ್ಟಾರ್ಟ್ ಅಂದರೆ ಇಂದಿನ ದಿನ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 10ರಿಂದ ಸ್ಟಾರ್ಟ್ ಆಗುತ್ತೆ. ಅನಂತರ ಆನ್ಲೈನ್ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಯಾವುದು ಅಂದರೆ ಸೆಪ್ಟೆಂಬರ್ 5ಕ್ಕೆ ಕೊನೆಯ ದಿನಾಂಕ ಆಗುತ್ತೆ. ಇನ್ನು ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ 6/9 ಸೆಪ್ಟೆಂಬರ್ 6ರಂದು ಕೊನೆಯ ದಿನಾಂಕ ಆಗುತ್ತೆ. ನಿಮಗೆ ಆಲ್ ಟಿಕೆಟ್ ಏನು ಪ್ರವೇಶ ಪತ್ರಿಕೆ ಇದೆಯಲ್ಲ, ಅದು ನಿಮಗೆ ಅಕ್ಟೋಬರ್ 1ಕ್ಕೆ ಸಿಗ್ತಾ ಹೋಗುತ್ತೆ. ಅಕ್ಟೋಬರ್ 1ಕ್ಕೆ ರಿಲೀಸನ್ನು ಮಾಡ್ತಾರೆ. ಹಾಗೆಯೇ ಪರೀಕ್ಷಾ ದಿನಾಂಕ ಈಗಾಗಲೇ ನಮ್ಗೆ ಗೊತ್ತಿದೆ, ಅಕ್ಟೋಬರ್ 11 2026ಕ್ಕೆ ನಿಗದಿಪಡಿಸಲಾಗಿದೆ. ಸ್ನೇಹಿತರೆ, ಯಾರೆಲ್ಲ PGಯನ್ನು ಕಂಪ್ಲೀಟ್ ಮಾಡಿದ್ದೀರೋ ನೀವು ಈ ಕೆಸೆಟ್ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಸುಮಾರು 37 ವಿಷಯಗಳಿಗೆ ಕೆಸೆಟನ್ನು KE ನಡೆಸುತ್ತೆ. ನೀವು 2026 ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಕೆಸೆಟ್ಗೆ ಯಾವುದೇ ಇತರ ನಮೂನೆಯಲ್ಲಿ ಅರ್ಜಿ ಸಲ್ಲಿಸೋಂಗಿಲ್ಲ. ಇಲ್ಲಿ ಲಿಂಕ್ ಇದೆ, https CET ಆನ್ಲೈನ್ ಕರ್ನಾಟಕ government.in KE ಅಂತೇಳಿ. ನಾನು ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಆ ಲಿಂಕ್ ಬಳಸೋದ್ರ ಮೂಲಕ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ನೇಹಿತರೆ, ಈ ಒಂದು ನೋಟಿಫಿಕೇಷನ್ ವಿಶೇಷತೆ ಏನು ಅಂದರೆ, ಕೆಲವೇ ದಿನಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಹೊರಬಿಡಲಿದೆ. ನನಗನ್ಸುತ್ತೆ ಈ ಒಂದು ಕೆಸೆಟ್ನ ರಿಸಲ್ಟನ್ನು ಕೊಟ್ಟ ನಂತರ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ನ ನೋಟಿಫಿಕೇಷನ್ ಹೊರಡಿಸ್ತಾರೆ. ಹಾಗಾಗಿ ನಾನು ಯಾರೆಲ್ಲ ಕೆಸೆಟ್ ಎಕ್ಸಾಮನ್ನು ಲಾಸ್ಟ್ ಟೈಮ್ ಬರೆದು 2025 ಬರೆದು ಕೆಲವೇ ಅಂಕಗಳಿಂದ ಅಥವಾ ಸರಿಯಾದ ಸಿದ್ಧತೆಯನ್ನು ನಡೆಸ್ಕೊಳ್ದೇ ಯಾರೆಲ್ಲ ಕೆಸೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿಲ್ಲೋ ಅವ್ರಿಗೆ ಇದೊಂದು ಸುವರ್ಣ ಅವಕಾಶ ಇದೆ. ಹಾಗಾಗಿ ಕೆಸೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿದ್ದೆ ಆದರೆ ಈ ಸರಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ಬರೆಯೋಕ್ಕೆ ನಿಜವಾಗಿಯೂ ಕೂಡ ನಿಮಗೆ ಒಂದು ಅವಕಾಶ ಇರುತ್ತೆ. ಹಾಗಾಗಿ ದೇವರೇ ಇದೊಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಂಗಾಗಿದೆ. ಹಾಗಾಗಿ ಯಾರೆಲ್ಲ ಒಂದು ಕೆಸೆಟ್ ಪರೀಕ್ಷೆಯ ಆಕಾಂಕ್ಷಿಗಳಿದ್ದೀರೋ ಈ ಸುವರ್ಣ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದರ ಡಿಟೇಲ್ ಒಂದು ನೋಟಿಫಿಕೇಷನ್ ಡೀಟೇಲ್ಸನ್ನು ನಮ್ಮ ಕೆಳಗೆ ಲಿಂಕನ್ನು ಕೊಟ್ಟಿರ್ತೀನಿ, ಡ್ರೀಮ್ ಹಂಟರ್ ಅಕಾಡೆಮಿಯ ಅನ್ನುವಂಥ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೂಲಕ ನೀವು ಓದಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಸ್ನೇಹಿತರೆ, ಒಂದು ವಿಶೇಷವಾಗಿ ಒಂದು ಅನೌನ್ಸ್ಮೆಂಟ್ ಇದೆ ಈ ವಿಡಿಯೋದ ಜೊತೆಯಲ್ಲೇ. ನಾನು ಈಗ ಆಲ್ರೆಡಿ ಅಕ್ಟೋಬರ್ 11ಕ್ಕೆ ಕೆಸೆಟ್ ನೋಟಿಫಿಕೇಷನ್ ಡೇಟ್ ಅನೌನ್ಸ್ ಮಾಡಿದೆ ಲಾಸ್ಟ್ ಇಯರು. ಹಾಗಾಗಿ ಸಿದ್ಧತೆಯನ್ನು ಮಾಡಿಕೊಡ್ರಿ ಅಂತೇಳಿ ನಾನು ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೇನೆ. ಈಗ ಆಲ್ರೆಡಿ ನಮ್ಮ ಶಿವ ಕ್ಲಾಸ್ ಕಾರ್ನರ್ ಒಂದು ಯೂಟ್ಯೂಬ್ ಚಾನಲ್ ಅಡಿಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಲಾಸ್ಟ್ ಇಯರ್ ನಾನು ಫ್ರೀ ಕ್ಲಾಸನ್ನು ಮಾಡಿಬಿಟ್ಟು ಸುಮಾರು ನೂರಾರು ಬಡ ಮತ್ತು ಗ್ರಾಮೀಣ ಒಂದು ಅಭ್ಯರ್ಥಿಗಳಿಗೆ ನಾನು ಫ್ರೀ ಕ್ಲಾಸನ್ನು ಮಾಡಿಬಿಟ್ಟು ಕೆಸೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಒಂದು ಕ್ಲಾಸನ್ನು ಮಾಡಿದ್ದೆ. ಈಗ ನಾನು ಅದರ ಜೊತೆಯಲ್ಲೇ ಪೊಲಿಟಿಕಲ್ ಸೈನ್ಸ್ ಟಾರ್ಗೆಟ್ ಕೆಸೆಟ್ 2026ನ ಒಂದು ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ಪೊಲಿಟಿಕಲ್ ಸೈನ್ಸಲ್ಲಿ PGಯನ್ನು ಮಾಡ್ಕೊಬಿಟ್ಟು ಕೆಸೆಟ್ಗೆ ಎಕ್ಸಾಮನ್ನು ಪ್ರಿಪೇರ್ ಮಾಡ್ತಾಯಿದ್ರು, ಇದು ತುಂಬ ನೆರವಾಗುತ್ತೆ. ನಾನು ಈ ಕೋರ್ಸನ್ನು ಲಾಸ್ಟ್ ಇಯರೇ ಆಲ್ರೆಡಿ ಮಾಡಿದ್ದೆ. ಇದರಲ್ಲಿ ಕೂಡ ನಾನು ಸಕ್ಸಸ್ಸನ್ನು ಪಡೆದಿದ್ದೆ. ಸುಮಾರು 100 ವಿದ್ಯಾರ್ಥಿಗಳು ನಮ್ಮ ಕೋರ್ಸಿಗೆ ಜಾಯ್ನ್ ಆಗಿದ್ದರು. ಅದರಲ್ಲಿ ಸುಮಾರು 50ರಿಂದ 60 ಅಭ್ಯರ್ಥಿಗಳು ಮೊದಲ ಪ್ರಯತ್ನದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದರ ಮೂಲಕ ಕೆಸೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿಬಿಟ್ಟು ಹಲವಾರು ಡಿಗ್ರಿ ಕಾಲೇಜುಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ತುಂಬ ಖುಷಿ ಇದೆ. ನಮ್ಮ ಒಂದು ತರಗತಿಗಳ ಗುಣಮಟ್ಟವೇ ಈ ರಿಸಲ್ಟನ್ನು ಹೇಳ್ಕೊಡುತ್ತೆ. ಹಾಗಾಗಿ ಆ ಕೋರ್ಸನ್ನು ಮತ್ತೆ ಈ ವರ್ಷ ಕೂಡ ಲಾಂಚ್ ಮಾಡ್ತಾ ಇದ್ದೀನಿ ನಾನು, ಪೊಲಿಟಿಕಲ್ ಸೈನ್ಸ್ ಟಾರ್ಗೆಟ್ ಕೆಸೆಟ್ 2026 ಅಂತೇಳಿ. ಈ ಕೋರ್ಸ್ನ ವಿಶೇಷತೆಗಳು ಏನು ಅನ್ನೋದಾದರೆ ಸ್ನೇಹಿತರೆ, ಇದು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಏನು ಕೆಸೆಟ್ ನೋಟಿಫಿಕೇಷನ್ ಏನು ಸಿಲೆಬಸ್ ಇದೆಯಲ್ಲ ಅದಕ್ಕೆ ಅನುಗುಣವಾಗಿ ಸುಮಾರು 80
32ಕ್ಕೂ ಅಧಿಕ ರೆಕಾರ್ಡಿಂಗ್ ಕ್ಲಾಸಸ್ಸನ್ನು ಈ ಒಂದು ಕೋರ್ಸ್ ಅಡಿಯಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತು ಯೂನಿಟ್ ವೈಸ್ ನಿಮಗೆ UGC ನೆಟ್ 2020 18ರಿಂದ 2024ರವರೆಗೆ ಪ್ರಶ್ನೆಗಳ ಡಿಕೋಡಿಂಗ್ ಇರುತ್ತೆ. ಜೊತೆಗೆ ನಿಮಗೆ 30ಕ್ಕೂ ಹೆಚ್ಚು ತರಗತಿಗಳು ಯೂನಿಟ್ ವೈಸ್ ಥಿಯರಿ ಕ್ಲಾಸ್ಗಳು ಸಿಗ್ತಾ ಹೋಗುತ್ತೆ, ಕಂಪ್ಲೀಟಾಗಿ ಕವರ್ ಮಾಡಿರ್ತಕ್ಕಂಥದ್ದು. ಜೊತೆಗೆ KCET ಮತ್ತು UGC ನೆಟ್ ಪ್ರಶ್ನೆ ಪತ್ರಿಕೆಗಳ ಡಿಕೋಡಿಂಗ್ ತರಗತಿಗಳು ಸಿಗುತ್ತೆ. ಜೊತೆಗೆ ನಿಮಗೆ 1000ಕ್ಕೂ ಅಧಿಕ ಪುಟಗಳ ನೆಟ್ ಪ್ರಶ್ನೆ ಪತ್ರಿಕೆ ಹಾಗೂ ವಿವರಣೆಗಳನ್ನು ಒಳಗೊಂಡಂತಹ ಸಾಫ್ಟ್ ಕಾಪಿ ನಾನು ಪ್ರೊವೈಡ್ ಮಾಡ್ತೀನಿ. ಮತ್ತು ಹ್ಯಾಂಡ್ ರಿಟನ್ ನೋಟ್ಸ್ ಕೂಡ ಈ ಒಂದು ಕೋರ್ಸಿಗೆ ಜಾಯಿನ್ ಆಗಿರೋ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ಕ್ಲಾಸ್ಗಳನ್ನು 82 ಕ್ಲಾಸ್ಗಳನ್ನು ನೀವು ಯಾವುದೇ ಪುಸ್ತಕವನ್ನು ಬೇರೆ ಓದದೆ ಕೇವಲ 82 ಕ್ಲಾಸನ್ನು 3ರಿಂದ 4 ಬಾರಿ ನೀವು ನೋಡಿದ್ದೆ ಆದರೆ ನಿಜಕ್ಕೂ ಕೂಡ ಈ ಬಾರಿ ನಿಮ್ಮ KCET ಎಕ್ಸಾಮ್ ಸಕ್ಸಸ್ಸನ್ನು ಯಾರೂ ಕೂಡ ತಡೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲೇ ಒಟ್ಟಾರೆಯಾಗಿ ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಿರುತ್ತೆ ಪೊಲಿಟಿಕಲ್ ಸೈನ್ಸು. ಈ ಕೋರ್ಸ್ನ ಅವಧಿ ನೀವು ಈಗೇನಾದರೂ ಜಾಯ್ನ್ ಆಯಿತು ಅಂದರೆ KCET ನೆಕ್ಸ್ಟು ಡಿಸೆಂಬರ್ ಸೈಕಲಲ್ಲಿ ಬರ್ತಕ್ಕಂಥ UGC ನೆಟ್ಟಿಗೆ ಕೂಡ ನಿಮಗೆ ಈ ಒಂದು ಕ್ಲಾಸ್ಗಳು ಸಿಗ್ತಾ ಹೋಗುತ್ತೆ. ಇದು ನಾಳೆಯಿಂದನೇ ತರಗತಿ ಆರಂಭ ಆಗುತ್ತೆ, ಆಗಸ್ಟ್ 11ರಿಂದನೇ ಆರಂಭ ಆಗುತ್ತೆ ಈ ಕ್ಲಾಸ್ಗಳು. ಇದರ ಆಫರ್ ಪ್ರೈಸ್ ಬಂದುಬಿಟ್ಟು 2500 ಇದೆ, 2500 ಇದೆ. ನಾನು ನಿಮಗೆ ಕನ್ನಡ ಮತ್ತು ಗ್ರಾಮೀಣ ಭಾಗದ ಒಂದು ಅಭ್ಯರ್ಥಿಗಳ ಮೇಲೆ ಸದಾ ನಾನು ಅವರ ಒಂದು ಸಕ್ಸಸ್ಸನ್ನು ಬಯಸೋದ್ರಿಂದ ನಿಮಗೆ ಅತಿ ಕಡಿಮೆ ಅಮೌಂಟಲ್ಲಿ ಕೇವಲ 1000 ₹1000 ನಿಮಗೆ ಕಂಪ್ಲೀಟ್ ಕೋರ್ಸನ್ನು ನೀಡ್ತಾ ಹೋಗ್ತೀನಿ. ಆನಂತರ ಪೇಪರ್ 1ಗೆ ಸಂಬಂಧಪಟ್ಟಂಥ ಕೂಡ ಕೋರ್ಸನ್ನು ಲಾಂಚ್ ಮಾಡಿದ್ದೀನಿ. ಕೇವಲ ಪೇಪರ್ 2ಅಲ್ಲಿ ನೀವು ಎಷ್ಟೇ ಸ್ಕೋರ್ ಮಾಡಿದರೂ ಕೂಡ ಪೇಪರ್ 1ನಲ್ಲಿ ನೀವು ಒಂದು ಆವ್ರೇಜ್ ಸ್ಕೋರ್ ಮಾಡಿದ್ದೇ ಇದ್ದರೆ ನಿಮ್ಮ ಒಂದು KCET ಎಕ್ಸಾಮ್ ಕ್ಲಿಯರ್ ಆಗೋದು ಕಷ್ಟ ಸಾಧ್ಯ ಆಗುತ್ತೆ. ಹಾಗೆ ಪೇಪರ್ 1 ಟಾರ್ಗೆಟ್ KCET 2026 ಅಂತಕ್ಕಂಥ ಕೋರ್ಸನ್ನು ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಕೂಡ ನಿಮಗೆ ಸುಮಾರು ಏನು KCET ಪೇಪರ್ 1 ಸಿಲೆಬಸ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ 70ಕ್ಕೂ ಅಧಿಕ ಕ್ಲಾಸ್ಗಳನ್ನು ಫ್ರೀ ರೆಕಾರ್ಡಿಂಗ್ ಕ್ಲಾಸ್ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕೋರ್ಸ್ ಅಡಿಯಲ್ಲಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಯೂನಿಟ್ ವೈಸ್ UGC ನೆಟ್ 700ಕ್ಕೂ ಅಧಿಕ ಒಂದು ಪ್ರಶ್ನೆಗಳ ಡಿಕೋಡಿಂಗ್ ತರಗತಿಗಳು ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತು ಪ್ರತಿ ಘಟಕಕ್ಕೆ ಸಂಬಂಧಪಟ್ಟಂತಹ ಟೈಪಿಂಗ್ ನೋಟ್ಸನ್ನು ನೀಡಲಾಗುತ್ತೆ. ಆನಂತರ ನಿಮಗೆ KCET ಮತ್ತು UGC ನೆಟ್ ಪ್ರಶ್ನೆ ಪತ್ರಿಕೆಗಳ KCET ಮತ್ತು UGC ನೆಟ್ ಪ್ರಶ್ನೆ ಪತ್ರಿಕೆಗಳ ಡಿಕೋಡಿಂಗ್ ತರಗತಿಗಳು ಸಿಗ್ತಾ ಹೋಗುತ್ತೆ. 700ಕ್ಕೂ ಅಧಿಕ ಪ್ರಶ್ನೆಗಳ ನೆಟ್ ಪ್ರಶ್ನೆ ಪತ್ರಿಕೆ ಅಕ್ಕಿ ಉತ್ತರಗಳ ಸಾಫ್ಟ್ ಕಾಪಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕೋರ್ಸ್ ಅಡಿಯಲ್ಲಿ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದೊಂದು ಸುವರ್ಣಾವಕಾಶ ನಿಮಗೆ. ಈ 2 ಪೊಲಿಟಿಕಲ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ವಿದ್ಯಾರ್ಥಿಗಳು ಹಾಗೂ ಪೇಪರ್ 1ಗೆ ಸಂಬಂಧಪಟ್ಟಂಥ ಪ್ರಿಪೇರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಕೂಡ ಈ ಕೋರ್ಸ್ಗೆ ಜಾಯ್ನ್ ಆಗಿ ನೀವು ಈ ಒಂದು KCET ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಎಷ್ಟು ಅಂಕಗಳು ಬೇಕು ಸುಲಭವಾಗಿ ನಮ್ಮ ಈ ಕೋರ್ಸಿಗೆ ಜಾಯ್ನ್ ಆದವರು ನೀವು ಕ್ಲಿಯರನ್ನು ಮಾಡ್ಬೋದು. ಈಗ ಆಲ್ರೆಡಿ ನಮ್ಮ ಕ್ಲಾಸನ್ನು ಕೇಳಿಬಿಟ್ಟು 2025ಯಲ್ಲಿ ಸುಮಾರು ವಿದ್ಯಾರ್ಥಿಗಳು ಸಕ್ಸಸ್ಸನ್ನು ಕಂಡಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಈ ಕೋರ್ಸಿಗೆ ತಡ ಮಾಡ್ದೇ ನಾಳೆನೇ ಜಾಯ್ನ್ ಆಗಿ ನಿಮ್ಮ ಒಂದು KCET ಎಕ್ಸಾಮನ್ನು ಕ್ಲಿಯರ್ ಮಾಡುವಂಥ ಹಾದಿಯಲ್ಲಿ ಈ ಒಂದು ತರಗತಿಗಳು ಸದಾ ನಿಮ್ಮ ಬೆಂಬಲವಾಗಿರ್ತವೆ. ಯಾರೆಲ್ಲ ಒಂದು ಈ ಕೋರ್ಸ್ಗೆ ಜಾಯ್ನ್ ಆಗಿ ಇಂಟ್ರೆಸ್ಟ್ ಇದೆಯೋ ಇಲ್ಲಿ ಕಾಣುವಂತಹ 9538559514 ಎನ್ನುವಂತಹ ನಂಬರ್ಗೆ ಈ ಕಾಂಟ್ಯಾಕ್ಟ್ ಮೆಸೇಜ್ ಅಥವಾ ಕಾಲ್ ಮಾಡಿ. 9538559514 ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಡಿ. ಸ್ನೇಹಿತರೆ, ತುಂಬ ಸಮಯ ಕಡಿಮೆ ಇದೆ, ಈಗಾಗಲೇ ಕೋರ್ಸ್ಗಳು ಸ್ಟಾರ್ಟ್ ಆಗಿದೆ, ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಜಾಯ್ನ್ ಆಗಿ ನಿಮ್ಮ ಸಿದ್ಧತೆಯನ್ನು ಚುರುಕುಗೊಳಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ಒಂದು ವಿಡಿಯೋವನ್ನು ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತೆ ಮತ್ತೊಂದು ತರಗತಿಯೊಂದಿಗೆ ಸಿಗೋಣ. ನಮಸ್ಕಾರಗಳು.